ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಎನ್ಕರೇಜ್ ಮಾಡಿ. ಸೊ ಈ ರೆಸಿಪಿ ತುಂಬ ಈಸಿ ಆ್ಯಂಡ್ ಸಿಂಪಲ್, ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ. ಇದರಲ್ಲಿ ಯಾವ ಥರ ಸ್ಪೆಷಲ್ ಮಸಾಲ ಪೌಡರ್ ಹಾಕಲ್ಲ. ಸೊ ಇದರಲ್ಲಿ ಸ್ವಲ್ಪ ಏನಂದರೆ ತುಪ್ಪ ಹಾಕ್ತೀವಿ, ತುಪ್ಪ ಎಣ್ಣೆ, ಆಮೇಲೆ ಮಸಾಲ ಲಾಸ್ಟಲ್ಲಿ ಹಾಕ್ತೀವಿ. ನಾರ್ಮಲ್ ಆಗಿ ನಾವು ಕರಿ ಲೀವ್ಸ್ ಸ್ಟಾರ್ಟಿಂಗಲ್ಲಿ ಹಾಕ್ತೀವಿ, ಇದರಲ್ಲಿ ಲಾಸ್ಟಲ್ಲಿ ಹಾಕ್ತೀವಿ. ಸೊ ಆ ಥರ ಸ್ವಲ್ಪ ಚೇಂಜಸ್ ಇದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದನ್ನು ನೀವು ಮತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಈಗ ಪ್ರೊಸೆಸ್ ನೋಡೋಣ ಬನ್ನಿ. ಸೊ ಈ ರೆಸಿಪಿ ಮಾಡೋದಕ್ಕೆ ಫಸ್ಟು ಇಂಪಾರ್ಟೆಂಟ್ ಚಿಕನ್. ಸೊ ಹಾಫ್ kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಮ್ಯಾರಿನೇಷನ್ ಅಂದರೆ 1 ಸ್ಪೂನ್ ಚಿಲ್ಲಿ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಲ್ಟು, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಂಗೆ ಒಂದು 1 ಅವರ್ ಹಂಗಿಡಿ. ಈಗ ಫೈನ್ಲಿ ಚಾಪ್ಡ್ ಆನಿಯನ್ಸ್, ಟೊಮೆಟೊ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಈ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಸೊ ನಾವು ವಿ ವಿಲ್ ಸ್ಟಾರ್ಟ್ ದಿ ಆ್ಯಕ್ಚುಯಲ್ ಕುಕಿಂಗ್. ಈಗ ಇದನ್ನು ಡ್ರೈ ಫ್ರೈ ಕಡಾಯಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕಡಾಯಿನ ಬಿಸಿ ಮಾಡಿಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. So in this we will be using both oil and ghee. So first ನಾನು ghee ಹಾಕೊಳ್ತಾ ಇದ್ದೀನಿ. I have added 1 spoon ghee. Now I will add some oil. ಸೊ ಘೀ ಆಯಿಲ್ ಎರಡೂ ಹಾಕಾಯಿತು. ಇವಾಗ ಇದನ್ನು ಆಯಿಲ್ ಬಿಸಿ ಆಗಲಿ. ಬಿಸಿ ಆದಮೇಲೆ put some garam masala items like this patta and biryani leaf, 2 ಏಲಕ್ಕೀಸ್ and 2 ಲವಂಗ. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ 1 ನಿಮಿಷ ಫ್ರೈ ಮಾಡಿ. ಈಗ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಹಾಕ್ಕೊಂಡು, ಸೊ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಕುಕ್ ಮಾಡ್ಕೋಬೇಕು. ಆಮೇಲೆ ಆನಿಯನ್ಸ್ ಹಾಕೊಂಡ್ಮೇಲೆ ಗ್ರೀನ್ ಚಿಲ್ಲೀಸ್ ಹಾಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆನಿಯನ್ಸ್ ಬೇಗ ಕುಕ್ ಆಗುತ್ತೆ. ಸೊ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಕುಕ್ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ಇದರಲ್ಲಿ ಟೊಮೊಟೊನ ಸ್ವಲ್ಪ ಕ್ರಷ್ ಮಾಡಿ ಹಾಕೋಬೇಕು. ಸೊ ಈ ಟೊಮೊಟೊಸ್ ಕುಕ್ ಆಗಬೇಕು, ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಳಿ. ಸೊ ಟೊಮೊಟೊಸ್ ಈಗ ಕುಕ್ ಆಗಿದೆ. ಇದಕ್ಕೆ ಯು ಪುಟ್ ದ ಚಿಕನ್.
ಸೊ ಇದರಲ್ಲಿ ನಾವು ಆಲ್ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀವಲ್ಲ, ಸೊ ಈ ಮ್ಯಾರಿನೇಷನಲ್ಲಿ, ಸೊ ಮತ್ತೆ ಹಾಕೊಳ್ಳೋದು ಬೇಕಾಗಿಲ್ಲ. ಸೊ ಈ ಚಿಕನ್ ಹಾಕೊಂಡು ಈಗ ಇದನ್ನು ಕುಕ್ ಮಾಡ್ಕೋಬೇಕು. ಈಗ ಚಿಕನ್ ಹಾಕೊಂಡ್ಮೇಲೆ ಮಸಾಲೆ ಎಲ್ಲ ಹಾಕೋಬೇಕು. ಈಗ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್, ಆಮೇಲೆ 1 ಸ್ಪೂನು ಜೀರಾ ಪೌಡರ್, ಸೊ 1 ಸ್ಪೂನ್ ಜೀರಾ ಪೌಡರ್ ಆ್ಯಂಡ್ 1 ಸ್ಪೂನ್ ಗರಂ ಮಸಾಲ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ವೆಲ್, ಆ್ಯಂಡ್ ಯು ಹ್ಯಾವ್ ಟು ಕುಕ್ ದಿಸ್ ಚಿಕನ್ ಫಾರ್ ಅರೌಂಡ್ 25 ಮಿನಿಟ್ಸ್. ಆಮೇಲೆ ಕ್ರಶ್ಡ್ ಪೆಪ್ಪರ್, ಆಮೇಲೆ ಕರಿ ಲೀವ್ಸ್. ಸೊ ಈ ಮಸಾಲ ಎಲ್ಲ ಲಾಸ್ಟಲ್ಲಿ ಹಾಕ್ಕೊಂಡು ಕುಕ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ಈ ರೆಸಿಪಿಯಲ್ಲಿ ಒಂದು ಚೇಂಜು. ಈಗ 1 ಕಪ್ ನೀರು, ನಮಗೆ ಗ್ರೇವಿ ಬೇಕಲ್ಲ, ಸೊ ವಿ ನೀಡ್ ಗ್ರೇವಿ, ವಿ ಹ್ಯಾವ್ ಟು ಪುಟ್ 1 ಕಪ್ ಆಫ್ ವಾಟರ್ ಆ್ಯಂಡ್ ನಾವು ಕ್ಲೋಸ್ ದ ಲಿಡ್ ಆ್ಯಂಡ್ ಲಿಡ್ ಕ್ಲೋಸ್ ಮಾಡಿ ಆ್ಯಂಡ್ ಕುಕ್ ಫಾರ್ 20 to 25 minutes in medium flame. So now after 20 to 25 minutes, ಸೊ ನಾನು ಮ್ಯಾಕ್ಸಿಮಮ್ 25 ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಚೆಕ್ ಮಾಡ್ಕೋಬೇಕು. ಉಪ್ಪು ಚೆಕ್ ಫಾರ್ ಸಾಲ್ಟ್ ಆ್ಯಂಡ್ ಆ್ಯಡ್ ಸಮ್ ಸಾಲ್ಟ್. ಆ್ಯಂಡ್ ನಾವು ಫೈನಲ್ ಟಚ್, ಯು ಹ್ಯಾವ್ ಟು ಆ್ಯಡ್ coriander leaves. Okay, coriander leaves. So final touch, and now it is ready to serve hot and tasty chicken gravy. ಈ ರೆಸಿಪಿನ ನೀವು ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.